ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 45ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 45. ನಾಸ್ಯ ಕರ್ಮಣಿ ಜನ್ಮಾದೌ ಪರಸ್ಯಾನು ವಿಧೀಯತೆ ಕರ್ತೃತ್ವ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿ ತತ್. ಅನುವಾದ: ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯಗಳಿಗಾಗಿ ಭಗವಂತನ ನೇರ ಕರ್ತೃತ್ವವೇನೂ ಇಲ್ಲ. ಅವನ ಸಾಕ್ಷಾತ್ ಪ್ರವೇಶದ ವಿಷಯವಾಗಿ ವೇದಗಳಲ್ಲಿ ವರ್ಣಿಸಲಾಗಿರುವುದು ಕೇವಲ ಭೌತಿಕ ಪ್ರಕೃತಿಯೇ ಕರ್ತೃವೆಂಬ ಅಭಿಪ್ರಾಯವನ್ನು ಪ್ರತಿನಿಷೇಧಿಸುವುದಕ್ಕಾಗಿ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಆಧ್ಯಾತ್ಮವಾದಿಗಳಿರ್ತಾರಲ್ಲ, ಅವರು ಭಗವಂತನ ಕಾರ್ಯಗಳನ್ನ ವಿವರಣೆ ಮಾಡ್ತಾರೆ. ಈ ರೀತಿ ಎಲ್ಲ ಭಗವಂತ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಆದ್ರೆ ಶುದ್ಧ ಭಕ್ತರಿದ್ದಾರಲ್ವಾ ಅವರು ಈ ಲಕ್ಷಣಗಳ ಆಚೆ ಇರುವಂತಹ ದಿವ್ಯದಲ್ಲಿ, ಅಂದ್ರೆ ಏನು, ಭಗವಂತನ ಧಾಮ ಇದೆ, ಅಲ್ಲಿ ಲೀಲೆಗಳು ನಡೆಯುತ್ತೆ. ಅಂದ್ರೆ ಇದು ಆಧ್ಯಾತ್ಮವಾದಿಗಳಿಗಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗವರು ಆ ರೀತಿ ವಿಚಾರ ಮಾಡ್ತಾರೆ ಮತ್ತೆ ನೋಡ್ತಾರೆ ಕೂಡ ಶುದ್ಧ ಭಕ್ತರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತೆ ಲಯ ಇದೆಯಲ್ಲ, ಇದರಲ್ಲಿ ಭಗವಂತನ ನೇರ ಕರ್ತೃತ್ವ ಏನೂ ಇಲ್ಲ. ಅಂದ್ರೆ ಅವನೇ ಸ್ವಯಂ ಬಂದು ಅದನ್ನೆಲ್ಲ ಏನು ಮಾಡೋದಿಲ್ಲ. ಆದ್ರೆ ಇಲ್ಲಿ ಯಾಕೆ ಹಾಗೆ ಹೇಳಿದ್ದಾರೆ ಅಂದ್ರೆ, ವೇದಗಳಲ್ಲಿ ಭಗವಂತನೇ ಇದನ್ನೆಲ್ಲ ಮಾಡ್ತಾನೆ ಅನ್ನೋದನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಭೌತಿಕ ಪ್ರಕೃತಿನೇ ಕರ್ತೃ, ಅಂದ್ರೆ ಭೌತಿಕ ಪ್ರಕೃತಿಯಿಂದನೇ ಇದೆಲ್ಲ ಆಗ್ತಾ ಇರೋದು, ಭೌತಿಕ ಪ್ರಕೃತಿನೇ ಇದನ್ನೆಲ್ಲ ಮಾಡ್ತಾ ಇರೋದು ಅನ್ನೋ ಅಭಿಪ್ರಾಯವನ್ನ ನಿಷೇಧ ಮಾಡೋದಕ್ಕೆ, ಅಂದ್ರೆ ಅದನ್ನ ಪ್ರತಿರೋಧಿಸೋದಕ್ಕೋಸ್ಕರ. ಅಂದ್ರೆ ಭೌತಿಕ ಪ್ರಕೃತಿ ಮಾಡ್ತಾ ಇರೋದೇನೋ ನಿಜ, ಆದ್ರೆ ಯಾರ ಮೂಲಕ ಮಾಡ್ತಾ ಇರೋದು? ಭಗವಂತ ಆಜ್ಞೆಯನ್ನ ಕೊಟ್ಟಾಗ ಪ್ರಕೃತಿ ಇದನ್ನ ಸೃಷ್ಟಿ ಮಾಡ್ತಾಳೆ ಹೊರತು ಅವಳಿಗೂ ಕೂಡ ಸ್ವಾತಂತ್ರ್ಯ ಅನ್ನೋದು ಇಲ್ಲ. ಭಗವಂತ ಅವಳ ಮೂಲಕ ಮಾಡಿಸ್ತಾನೆ. ಅದನ್ನ ನಮಗೆ ತಿಳಿಸೋದಕ್ಕೋಸ್ಕರ ಆ ವೇದಗಳಲ್ಲಿ ಆ ರೀತಿ ಹೇಳಿದ್ದಾರೆ ಅನ್ನೋದು ಇದರ ಅರ್ಥ. ಅಂದ್ರೆ ನೇರವಾಗಿ ಭಗವಂತ ಬಂದು ಮಾಡ್ಲಿಲ್ಲ ಅಂತಂದ್ರು ಅವನೇ ಅದಕ್ಕೆ ಕಾರಣಕರ್ತನಾಗಿರ್ತಾನೆ, ಕರ್ತೃತ್ವ ಕೂಡ ಅವಂದೇ ಆಗಿರುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ. ಇಲ್ಲ ಅಂದ್ರೆ ನಾವೇನ್ ತಿಳ್ಕೊಳ್ತೀವಿ, ಪ್ರಕೃತಿನೇ ಕರ್ತೃ ಅಂತ ತಿಳ್ಕೊಂಡ್ಬಿಡ್ತೀವಲ್ವಾ, ಅದನ್ನ ಕ್ಲಾರಿಫೈ ಮಾಡೋದಕ್ಕೋಸ್ಕರ ಇಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಭೌತಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಬಗ್ಗೆ ವೈದಿಕ ನಿರ್ದೇಶನವು ಇದಾಗಿದೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಅಂದರೆ ಪ್ರತಿಯೊಂದನ್ನು ಬ್ರಹ್ಮನ್ ಸೃಷ್ಟಿಸುತ್ತದೆ, ಸೃಷ್ಟಿಯ ನಂತರ ಎಲ್ಲವನ್ನು ಬ್ರಹ್ಮನ್ ಪೋಷಿಸುತ್ತದೆ ಮತ್ತು ಲಯದ ತರುವಾಯ ಪ್ರತಿಯೊಂದು ಬ್ರಹ್ಮನ್ನಲ್ಲಿ ಉಳಿಯುತ್ತದೆ. ಅಂದ್ರೆ ಇಲ್ಲಿ ಬ್ರಹ್ಮನ್ ಅಂತ ಹೇಳಿದಾರಲ್ಲ, ಅದು ಭಗವಂತನಿಗೆ ಹೇಳ್ತಾ ಇರೋದು. ಅಂದ್ರೆ ಭೌತಿಕ ಜಗತ್ತಲ್ಲಿ ಸೃಷ್ಟಿಯಾಗಿರ್ಬೋದು, ಸ್ಥಿತಿ ಆಗಿರ್ಬೋದು, ಲಯ ಆಗಿರ್ಬೋದು, ಇದರ ಬಗ್ಗೆ ವೇದಗಳಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರತಿಯೊಂದನ್ನು ಕೂಡ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಮತ್ತೆ ಸೃಷ್ಟಿಯ ನಂತರ ಬ್ರಹ್ಮನೇ ಅದನ್ನ ಪೋಷಣೆ ಮಾಡ್ತಾನೆ, ಆಮೇಲೆ ಬ್ರಹ್ಮನೇ ಅದನ್ನ ಲಯ ಮಾಡ್ತಾನೆ. ಎಲ್ಲವೂ ಕೂಡ ಕೊನೆಯಲ್ಲಿ ಆ ಭಗವಂತನಲ್ಲೇ, ಆ ಬ್ರಹ್ಮನಲ್ಲೇ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಬ್ರಹ್ಮನ್ನ, ಪರಮಾತ್ಮನ ಮತ್ತೆ ಭಗವಾನನ ಯಾವ ಜ್ಞಾನವಿಲ್ಲದ ಜಡ ಐಹಿಕ ಭೋಗಾಸಕ್ತರು ಭೌತಿಕ ಪ್ರಕೃತಿಯೇ ಭೌತಿಕಾಭಿವ್ಯಕ್ತಿಯ ಅಂತಿಮ ಕಾರಣವೆಂದು ತೀರ್ಮಾನಿಸುತ್ತಾರೆ. ಆಧುನಿಕ ವಿಜ್ಞಾನಿಗಳೂ ಕೂಡ ಭೌತಿಕ ಪ್ರಕೃತಿಯೇ ಭೌತಿಕ ಪ್ರಪಂಚದ ಎಲ್ಲ ಅಭಿವ್ಯಕ್ತಿಗಳಿಗೂ ಅಂತಿಮ ಕಾರಣವೆಂಬ ಈ ದೃಷ್ಟಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ದೃಷ್ಟಿಯನ್ನು ಎಲ್ಲ ವೈದಿಕ ಸಾಹಿತ್ಯದಿಂದಲೂ ಖಂಡಿಸಲಾಗಿದೆ. ಅಂದ್ರೆ ಈಗ ಸಾಮಾನ್ಯವಾಗಿ ಭೌತಿಕ ಜೀವಿಗಳಿರ್ತಾರಲ್ಲ, ಅವ್ರು ಏನಂತ ತಿಳ್ಕೊಳ್ತಾರೆ, ಈಗ ಅವರಿಗೆ ಬ್ರಹ್ಮನ ಜ್ಞಾನ ಇರೋದಿಲ್ಲ, ಪರಮಾತ್ಮನ ಜ್ಞಾನ ಇರೋದಿಲ್ಲ, ಭಗವಾನನ ಜ್ಞಾನನೂ ಕೂಡ ಇರೋದಿಲ್ಲ. ಅವರು ಬರೀ ಐಹಿಕ ಭೋಗಾಸಕ್ತಿಯಲ್ಲಿ ಆಸಕ್ತಿ ಇರುವಂಥವ್ರಲ್ವಾ. ಅವ್ರು ಏನ್ ಮಾಡ್ತಾರೆ, ಎಲ್ಲದಕ್ಕೂ ಕಾರಣ ಈ ಸೃಷ್ಟಿ ಸ್ಥಿತಿ ಲಯ ಏನಾಗ್ತಾ ಇದೆಯೋ ಅದೆಲ್ಲದಕ್ಕೂ ಕಾರಣ ಈ ಭೌತಿಕ ಪ್ರಕೃತಿನೇ ಅಂತ ಅವರು ತಿಳ್ಕೊಂಡಿರ್ತಾರೆ. ಮತ್ತೆ ಆಧುನಿಕ ವಿಜ್ಞಾನಿಗಳು ಅಂತ ನಾವೇನ್ ಅನ್ಕೊಂಡಿದ್ವೋ ಅವರು ಕೂಡ ಭೌತಿಕ ಪ್ರಕೃತಿನೇ ಭೌತಿಕ ಪ್ರಪಂಚದ ಎಲ್ಲಾ ರೀತಿಯ ಒಂದು
ಸೃಷ್ಟಿ ಸ್ಥಿತಿ ಕಾರಣಕ್ಕೆ ಭೌತಿಕ ಪ್ರಕೃತಿನೇ ಕಾರಣ ಅಂತ ಅಂದ್ಬಿಟ್ಟು ಅವರು ಅನ್ಕೊಳ್ತಾರೆ, ಅವರು ಆ ರೀತಿನೇ ನೋಡ್ತಾರೆ. ಆದ್ರೆ ಈ ರೀತಿ ನೋಡುವ ದೃಷ್ಟಿಯನ್ನ ವೇದಗಳು ಖಂಡಿಸುತ್ತೆ. ಯಾಕೆಂದ್ರೆ ಅದಕ್ಕೆ ಗೊತ್ತಿದೆ ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಅಂತಂದ್ಬಿಟ್ಟು. ಆದ್ರೆ ಅದನ್ನ ತಿಳ್ಕೊಳ್ದೆ ಹೇಳೋ ಅಂತವ್ರ ಮಾತನ್ನ ಇದು ಖಂಡಿಸುತ್ತೆ ಅಂತ ಅರ್ಥ. ವೇದಾಂತ ದರ್ಶನವು ಬ್ರಹ್ಮನ್ನೇ ಎಲ್ಲಾ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಮೂಲ ಉಗಮ ಸ್ಥಾನವೆಂದು ಹೇಳುತ್ತದೆ. ಮತ್ತೆ ವೇದಾಂತ ದರ್ಶನದ ಸಹಜ ವ್ಯಾಖ್ಯಾನವಾದ ಶ್ರೀಮದ್ ಭಾಗವತವು ಜನ್ಮಾದಸ್ಯ ಯತೋನ್ವಯಾದಿತರತಶ್ಚಾರ್ತ್ವೇಷ್ಟ್ವಭಿಘ್ನ ಸ್ವರಾಟ್ ಇತ್ಯಾದಿ ಎಂದು ಹೇಳುತ್ತದೆ. ಅಂದ್ರೆ ವೇದಾಂತ ದರ್ಶನ ಇದೆಯಲ್ಲ, ಅದರಲ್ಲಿ ಭಗವಂತ ಒಬ್ಬನೇ, ಅಂದ್ರೆ ಅದರಲ್ಲಿ ಭಗವಂತನನ್ನ ಬ್ರಹ್ಮನ್ ಅಂತಂದ್ಬಿಟ್ಟು ಸಂಬೋಧನೆ ಮಾಡಿ ಹೇಳ್ತಾರೆ. ಆ ಬ್ರಹ್ಮನ್ ಒಬ್ಬನೇ ಸೃಷ್ಟಿ ಸ್ಥಿತಿ ಮತ್ತೆ ಲಯ ಇವೆಲ್ಲದಕ್ಕೂ ಉಗಮ ಸ್ಥಾನ ಅಂತ ಹೇಳಿದ್ದಾರೆ. ವೇದಾಂತ ದರ್ಶನದ ಸಹಜ ವ್ಯಾಖ್ಯಾನವಾದಂತ ಅಂದ್ರೆ ವೇದಾಂತ ದರ್ಶನದಲ್ಲಿ ಏನಿದೆಯೋ ಅದರ ವ್ಯಾಖ್ಯಾನ ಶ್ರೀಮದ್ ಭಾಗವತ. ಅಂದ್ರೆ ಅದರಲ್ಲಿ ಏನು ವಿಷಯಗಳನ್ನ ಹೇಳಿದಾರೋ ಅದನ್ನ ಹೇಳೋದೆ ಶ್ರೀಮದ್ ಭಾಗವತ. ಅದರಲ್ಲೂ ಕೂಡ ಜನ್ಮಾದಸ್ಯ ಯತೋ ಅಂತಂದ್ರೆ ಫಸ್ಟು ಒಂದು ಶ್ಲೋಕ, ಮೊದಲನೇ ಶ್ಲೋಕ ಇದೆಯಲ್ಲ ಭಾಗವತದ ಮೊದಲನೇ ಶ್ಲೋಕ, ಅದರಲ್ಲಿ ಹೇಳಿರೋ ಪ್ರಕಾರ ಎಲ್ಲದಕ್ಕೂ ಮೂಲ ಕಾರಣಕರ್ತರ ಭಗವಂತ ಅಂತ ಅಂದ್ಬಿಟ್ಟು ಅದನ್ನ ಹೇಳುತ್ತೆ ಅಂತ ಹೇಳಿದ್ದಾರೆ. ಜಡವಸ್ತುವು ನಿಸ್ಸಂಶಯವಾಗಿಯೂ ಪರಸ್ಪರ ಕ್ರಿಯಾ ಸಾಮರ್ಥ್ಯವುಳ್ಳ ಶಕ್ತಿಯಾಗಿದೆ. ಆದರೆ ಅದು ಅದರ ಸ್ವಂತ ಆರಂಭ ಶಕ್ತಿಯನ್ನು ಹೊಂದಿಲ್ಲ. ಆದ್ದರಿಂದ ಶ್ರೀಮದ್ ಭಾಗವತವು ಜನ್ಮಾದ್ಯಸ್ಯ ಎಂಬ ಸೂತ್ರವನ್ನು ಅಭಿಘ್ನ ಮತ್ತೆ ಸ್ವರಾಟ್ ಎಂದು ಹೇಳುತ್ತಾ ವ್ಯಾಖ್ಯಾನಿಸುತ್ತದೆ. ಎಂದರೆ ಪರಮ ಬ್ರಹ್ಮನು ಜಡವಸ್ತುವಲ್ಲ, ಆದರೆ ಅವನು ಪರಮ ಪ್ರಜ್ಞೆಯಾಗಿದ್ದಾನೆ ಮತ್ತು ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಜಡವಸ್ತುವು ಭೌತಿಕ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಅಂತಿಮ ಕಾರಣವೆಂದು ತೋರುತ್ತದೆ. ಆದರೆ ಭೌತಿಕ ಪ್ರಕೃತಿಯು ಪರಮ ಪ್ರಜ್ಞಾಪುರುಷ ದೇವೋತ್ತಮ ಪುರುಷನಿಂದ ಸೃಷ್ಟಿಯ ಕಾರ್ಯಕ್ಕೆ ಚಾಲಿತವಾಗುತ್ತದೆ. ಅವನೇ ಎಲ್ಲಾ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಹಿನ್ನೆಲೆಯಾಗಿದ್ದಾನೆ. ಇದು ಭಗವದ್ಗೀತೆಯಲ್ಲಿ ದೃಢೀಕೃತವಾಗಿದೆ. ಅಂದ್ರೆ ಜಡವಸ್ತುಗೂ ಕೂಡ ಶಕ್ತಿ ಇದೆ. ಅದು ಒಂದಕ್ಕೊಂದು ಪರಸ್ಪರ ಸೇರಿದಾಗ ಆಗ ಏನಾಗುತ್ತೆ, ಅದಕ್ಕೂ ಒಂದು ಶಕ್ತಿ ಇದೆ. ಅದು ಒಂದು ಕ್ರಿಯೆಯನ್ನ ನಡೆಸುವಷ್ಟು ಸಾಮರ್ಥ್ಯ ಉಳ್ಳದ್ದಾಗಿದೆ, ಆಯ್ತಾ. ಆದ್ರೆ ಅದಕ್ಕೆ ಸ್ವಂತ ಆರಂಭ ಮಾಡುವಂತ ಶಕ್ತಿ ಇಲ್ಲ. ನೋಡಿ, ಈ ಶರೀರ ಇದೆ, ಈ ಶರೀರಕ್ಕೂ ಕೂಡ ಶಕ್ತಿ ಇದೆ, ಆದ್ರೆ ಅದೇ ಸ್ವಂತವಾಗಿ ಆರಂಭ ಮಾಡೋದಕ್ಕಾಗೋದಿಲ್ಲ. ಅದರ ಜೊತೆ ಇನ್ನೊಂದು ಶಕ್ತಿ ಕೂಡಿಕೊಂಡಾಗ ಅದು ಕೆಲಸವನ್ನ ಶುರು ಮಾಡುತ್ತೆ. ಅಂದ್ರೆ ಆರಂಭಕ್ಕೆ ಇನ್ನೊಂದು ಶಕ್ತಿಯ ಅವಶ್ಯಕತೆ ಇದೆಯಲ್ಲ, ಅದಕ್ಕೋಸ್ಕರ ಶ್ರೀಮದ್ ಭಾಗವತ ಜನ್ಮಾದಸ್ಯ ಅಂತ ಹೇಳೋದು. ಆಮೇಲೆ ಅಭಿಘ್ನ ಸ್ವರಾಟ್ ಅಂತ ಹೇಳ್ತಾ ವ್ಯಾಖ್ಯಾನವನ್ನ ಕೊಡುತ್ತೆ. ಅಂದ್ರೆ ಏನು, ಪರಬ್ರಹ್ಮ ಜಡ ವಸ್ತು ಅಲ್ಲ, ಆದ್ರೆ ಅವನು ಪರಮ ಪ್ರಜ್ಞೆ ಆಗಿದ್ದಾನೆ, ಮತ್ತೆ ಅವನು ಸ್ವತಂತ್ರನಾಗಿದ್ದಾನೆ. ಅವನು ಯಾರ ಮೇಲೂ ಡಿಪೆಂಡ್ ಆಗ್ಬೇಕಾಗಿಲ್ಲ, ಅಥವಾ ಯಾರದಾದ್ರೂ ಸಹಾಯವನ್ನ ತಗೊಂಡು ಅವನು ಸೃಷ್ಟಿ ಮಾಡ್ಬೇಕಾಗಿಲ್ಲ. ಅದಕ್ಕೋಸ್ಕರನೇ ಜಡವಸ್ತು ಈ ಒಂದು ಭೌತಿಕ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಮತ್ತೆ ಲಯ ಇದೆಯಲ್ಲ, ಅದಕ್ಕೆ ಅಂತಿಮ ಕಾರಣ ಭೌತಿಕ ಪ್ರಕೃತಿನೇ ಅಂತ ನಮಗೆ ಅನ್ಸುತ್ತೆ, ಅಥವಾ ಆ ರೀತಿ ಕಾಣಿಸುತ್ತೆ. ಆದ್ರೆ ಭೌತಿಕ ಪ್ರಕೃತಿ ಪರಮ ಪ್ರಜ್ಞಾ ಪರಮ ಪುರುಷ ದೇವೋತ್ತಮ ಪುರುಷನಿಂದ ಸೃಷ್ಟಿಯ ಕಾರ್ಯಕ್ಕೆ ಚಾಲಿತವಾಗುತ್ತೆ. ಅವನ ಒಂದು ಶಕ್ತಿಯಿಂದ, ಆ ಭಗವಂತನ ಸಹಾಯವಿಲ್ಲದೆ ಈ ಸೃಷ್ಟಿಯ ಕಾರ್ಯವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನೇ ಎಲ್ಲ ಸೃಷ್ಟಿ ಸ್ಥಿತಿ ಅಥವಾ ಲಯ ಏನೇ ಆಗ್ತಾ ಇದ್ರು ಅದರ ಹಿಂದೆ ಅವನ ಶಕ್ತಿ ಇರೋದ್ರಿಂದ, ಅವನಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಇದನ್ನ ಭಗವದ್ಗೀತೆನಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ಯಾವ ಶ್ಲೋಕ ಅಂದ್ರೆ 9ನೇ ಅಧ್ಯಾಯ 10ನೇ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಅಂದ್ರೆ ಅರ್ಥ ಏನು, ಕೃಷ್ಣ ಹೇಳ್ತಾನೆ, ನನ್ನ ಶಕ್ತಿಗಳಲ್ಲಿ ಒಂದಾಗಿರುವಂತಹ ಈ ಐಹಿಕ ಪ್ರಕೃತಿ ಇದೆಯಲ್ಲ, ಇದು ಎಲ್ಲಾ ಚರಾಚರ ವಸ್ತುಗಳನ್ನ ನನ್ನ ಅಪ್ಪಣೆಯ ಹಾಗೆ, ಅಂದ್ರೆ ಅಲ್ಲಿ ಅವನು ಅದಕ್ಕೆ ಅಪ್ಪಣೆ ಕೊಡ್ತಾ ಇದ್ದಾನೆ, ಅದಕ್ಕದು ಸೃಷ್ಟಿಯ ಕೆಲಸವನ್ನ ಮಾಡುತ್ತೆ. ಮತ್ತೆ ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗತ್ತೆ, ಮತ್ತೆ ಮತ್ತೆ ನಾಶವಾಗುತ್ತೆ. ಅಂದ್ರೆ ಇಲ್ಲಿ ನಾನು ಅದಕ್ಕೆ ಆರ್ಡರ್ ಮಾಡ್ತೀನಿ, ನೀನು ಸೃಷ್ಟಿ ಮಾಡು ಅಂತ, ಆಗ ಅದು ಸೃಷ್ಟಿ ಕಾರ್ಯ ನಡೆಯುತ್ತೆ. ನಾನು ನೋಡ್ಕೊ ಅಂತ ಹೇಳ್ತೀನಿ, ಅದಕ್ಕೆ ನೋಡ್ಕೊಳ್ಳುತ್ತೆ. ಮತ್ತೆ ನಾನೇ ಲಯ ಮಾಡು ಅಂತ ಹೇಳ್ತೀನಿ, ಅದಕ್ಕೆ ಅದು ಲಯ ಮಾಡುತ್ತೆ. ಅಂದ್ರೆ ಏನು, ಇಲ್ಲಿ ಭಗವಂತ ಮೊದಲು ಚಾಲನೆಯನ್ನ ಕೊಡಬೇಕು, ನೀನು ಮಾಡು ಅಂತ ಆರ್ಡರ್ ಕೊಟ್ಟಾಗ ಅದು ಕೆಲಸ ಮಾಡೋದು. ಅದು ತಾನಾಗೆ ಸ್ವತಃ ಆ ಕೆಲಸಗಳನ್ನ ಮಾಡುವಷ್ಟು ಸಮರ್ಥವಾಗಿಲ್ಲ ಅನ್ನೋದು ಇದರ ಅರ್ಥ. ಭೌತಿಕ ಪ್ರಕೃತಿಯು ಭಗವಂತನ ಶಕ್ತಿಗಳಲ್ಲಿ ಒಂದು,
ಮತ್ತು ಅವಳು ಭಗವಂತನ ನಿರ್ದೇಶನದಡಿಯಲ್ಲಿ ಕೆಲಸ ಮಾಡಬಲ್ಲಳು. ಭಗವಂತನು ತನ್ನ ದಿವ್ಯ ನೋಟವನ್ನು ಭೌತಿಕ ಪ್ರಕೃತಿಯ ಮೇಲೆ ಬೀರಿದಾಗ ಮಾತ್ರ ತಂದೆಯು ತಾಯಿಯನ್ನು ಸಂಪರ್ಕಿಸಿದಾಗ ತಾಯಿಯು ಗರ್ಭಧರಿಸಲು ಸಮರ್ಥಳಾಗುವಂತೆ ಭೌತಿಕ ಪ್ರಕೃತಿಯು ವರ್ತಿಸಬಲ್ಲದು. ನೋಡಿ ಇಲ್ಲಿ ಹೇಗೆ ಈ ಒಂದು ಭೌತಿಕ ಒಂದು ಪ್ರಪಂಚ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಭೌತಿಕ ಪ್ರಕೃತಿ ಭಗವಂತನ ಶಕ್ತಿಗಳಲ್ಲಿ ಒಂದು, ಅದು ಸುಳ್ಳಲ್ಲ, ನಿಜಾನೇ, ಅದು ಕೂಡ ಭಗವಂತನ ಒಂದು ಶಕ್ತಿನೇ. ಅವಳೇನ್ ಮಾಡ್ತಾಳೆ, ಭಗವಂತನ ನಿರ್ದೇಶನದಲ್ಲಿ ಅಂದ್ರೇನು, ಅಧ್ಯಕ್ಷೇಣ, ಅವನ ಅಧ್ಯಕ್ಷತೆಯಲ್ಲಿ ಕೆಲಸವನ್ನ ಮಾಡ್ತಾಳೆ. ಅವಳೇ ಸ್ವತಃ ಆಗಿ ಏನು ಕೆಲಸ ಮಾಡೋದಿಲ್ಲ. ಅಲ್ಲಿ ಅಧ್ಯಕ್ಷತೆಯನ್ನ ಯಾರು ವಹಿಸಿದಾನೆ, ಭಗವಂತ. ಅವನು ಹೇಳಿದಾಗೆ ಇವಳು ಕೆಲಸ ಮಾಡಬೇಕು, ಆಯ್ತಾ. ಭಗವಂತ ಏನ್ ಮಾಡ್ತಾನೆ, ಒಂದು ದಿವ್ಯ ನೋಟವನ್ನ ಭೌತಿಕ ಪ್ರಕೃತಿಯ ಮೇಲೆ ಹರಿಸ್ತಾನೆ. ಈಗ ಪ್ರಕೃತಿ ಹೇಗೆ ಸೃಷ್ಟಿ ಕಾರ್ಯವನ್ನ ಮಾಡ್ತಾಳೆ, ಭಗವಂತ ಅವಳ ಮೇಲೆ ಒಂದು ನೋಟವನ್ನ, ದಿವ್ಯ ನೋಟವನ್ನ ಹರಿಸಿದಾಗ, ಹೇಗೆ ತಂದೆ ತಾಯಿಯನ್ನ ಸಂಪರ್ಕ ಮಾಡಿದಾಗ ತಾಯಿ ಗರ್ಭ ಧರಿಸೋದಕ್ಕೆ ಸಮರ್ಥಳಾಗ್ತಾಳೋ, ಹಾಗೆ ಭಗವಂತ ಆ ಪ್ರಕೃತಿಯ ಮೇಲೆ ಒಂದು ದೃಷ್ಟಿಯನ್ನ ಹಾಯಿಸ್ತಾನೆ. ಆಗ ಅವಳು ಸೃಷ್ಟಿ ಕಾರ್ಯವನ್ನ ಮಾಡೋದಕ್ಕೆ ಸಮರ್ಥಳಾಗ್ತಾಳೆ. ಆಗ ಭೌತಿಕ ಪ್ರಕೃತಿ ಕೂಡ ಅದೇ ರೀತಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ತಂದೆಯ ಸಹಾಯವಿಲ್ಲದೆ ತಾಯಿ ಗರ್ಭ ಧರಿಸೋದಕ್ಕೆ ಸಾಧ್ಯನಾ? ಇಲ್ಲ. ತಂದೆಯ ಸಂಪರ್ಕ ಆಗಬೇಕು, ಆಗ ಮಾತ್ರ ಗರ್ಭ ಧರಿಸೋದಕ್ಕೆ ಆಗೋದು. ಹಾಗೇನೆ ಭೌತಿಕ ಪ್ರಕೃತಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭೌತಿಕ ಪ್ರಕೃತಿಯ ಮೇಲೆ ಭಗವಂತನ ದಿವ್ಯ ದೃಷ್ಟಿ ಬೀಳಬೇಕು, ಆಗ ಮಾತ್ರ ಅದು ಸೃಷ್ಟಿ ಕಾರ್ಯ ಮಾಡೋದಕ್ಕಾಗುತ್ತೆ. ತಾಯಿಯು ಮಗುವಿಗೆ ಜನ್ಮ ನೀಡುವಂತೆ ಸಾಮಾನ್ಯ ಮನುಷ್ಯನಿಗೆ ತೋರುವುದಾದರೂ ತಂದೆಯೇ ಮಗುವಿಗೆ ಜನ್ಮ ನೀಡುತ್ತಾನೆಂದು ಅನುಭವಿ ಮನುಷ್ಯ ತಿಳಿಯುತ್ತಾನೆ. ಆದ್ದರಿಂದ ಭೌತಿಕ ಪ್ರಕೃತಿಯು ಪರಮಪಿತನ ಸಂಪರ್ಕದ ನಂತರವೇ ಭೌತಿಕ ಪ್ರಪಂಚದ ಚರಾಚರ ಅಭಿವ್ಯಕ್ತಿಗಳನ್ನು ಉತ್ಪಾದಿಸುತ್ತದೆ, ಸ್ವತಂತ್ರವಾಗಿ ಅಲ್ಲ. ನೋಡಿ ಎಷ್ಟು ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ತಾಯಿ ಮಗುವಿಗೆ ಜನ್ಮವನ್ನ ಕೊಡ್ತಾ ಇದ್ದಾಳೆ ಅಂತ ನಮ್ಗನ್ಸುತ್ತೆ, ಅಂದ್ರೆ ತಾಯಿನೇ ಕಾರಣ ಅಂತ ನಮ್ಗನ್ಸುತ್ತೆ. ಆದ್ರೆ ಯಾರು ಬುದ್ಧಿವಂತರಾಗಿರ್ತಾರೋ, ಯಾರು ಅನುಭವಿ ಮನುಷ್ಯರಾಗಿರ್ತಾರೋ ಅವ್ರಿಗೇನ್ ಗೊತ್ತಿರುತ್ತೆ, ತಂದೆಯೇ ಇದಕ್ಕೆ ಕಾರಣ ಅಂತ ಗೊತ್ತಿರುತ್ತೆ. ಯಾಕಂದ್ರೆ ತಂದೆಯ ಸಂಪರ್ಕವಾದ ಮೇಲೆ ತಾನೇ ತಾಯಿ ಮಗುವನ್ನ ಹಡಿಯೋದಕ್ಕಾಗೋದು. ಸೊ ಅವನಿಗೆ ಗೊತ್ತಿರುತ್ತೆ ಇದರ ಹಿಂದೆ ತಂದೆಯೇ ಕಾರಣನಾಗಿರ್ತಾನೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಭೌತಿಕ ಪ್ರಕೃತಿ ಪರಮಪಿತನ ಸಂಪರ್ಕ ಆದ್ಮೇಲೆನೆ ಅವಳು ಈ ಭೌತಿಕ ಪ್ರಪಂಚದಲ್ಲಿ ಇರುವಂತ ಚರಾಚರ ಅಭಿವ್ಯಕ್ತಿಗಳನ್ನು ಕೂಡ ಸೃಷ್ಟಿ ಮಾಡಬಲ್ಲಳು. ಭಗವಂತನ ಸಹಾಯ ಇಲ್ಲದೆ ಅಲ್ಲ, ಅಂದ್ರೆ ಅವಳು ಸ್ವತಂತ್ರವಾಗಿದೇನು ಮಾಡೋದಕ್ಕಾಗೋದಿಲ್ಲ ಅಂತ ಇದರ ಅರ್ಥ. ಈಗ ನಮ್ಗೆ ನೀಟಾಗಿ ಅರ್ಥ ಆಯ್ತಲ್ವಾ, ಭಗವಂತ ಇಲ್ದೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಭೌತಿಕ ಪ್ರಕೃತಿಯನ್ನು ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣವೆಂದು ಪರಿಭಾವಿಸುವುದನ್ನು ಆಡಿನ ಕತ್ತಿನ ಮೇಲೆ ಮೊಲೆಯ ತೊಟ್ಟುಗಳೆಂಬ ತರ್ಕವೆಂದು ಕರೆಯಲಾಗಿದೆ. ನೋಡಿ, ಈಗ ಒಂದು ಆಡಿರುತ್ತೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲೂ ಕೂಡ ಒಂದು ಗಂಟು ತರ ಬೆಳೆದಿರುತ್ತೆ. ಅದನ್ನು ನೋಡೋದಕ್ಕೆ ಮೊಲೆ ತರಾನೇ ಇರುತ್ತೆ, ಹಾಲು ಕೊಡೋ ಮೊಲೆ ಇರುತ್ತಲ್ಲ, ಅದೇ ರೀತಿ ಕತ್ತತ್ರನೂ ಬಂದಿರುತ್ತೆ. ಅದರಿಂದ ನಾವು ಹಾಲನ್ನು ಕರಿಯಕ್ಕೆ ಹೋದ್ರೆ ಅದು ಸಿಗುತ್ತಾ? ಇಲ್ಲ. ಅಂದ್ರೆ ಅದು ಬರೀ ಒಂದು ತೊಟ್ಟು ತರ ಕತ್ತನ ಮೇಲೆ ಬಂದಿರೋದು ಅಷ್ಟೇನೆ, ಅದು ಹಾಲು ಕೊಡುವಂತ ಮೊಲೆ ಅಲ್ಲ. ಆದ್ರೆ ನಾವು ಮಾಡ್ತಾ ಇರೋದೇನು, ಅಲ್ಲಿ ಹೋಗ್ಬಿಟ್ಟು ಹಾಲು ಕರಿತೀವಲ್ವಾ, ಅಲ್ಲಿ ಹಾಲು ಬರುತ್ತಾ? ಇಲ್ಲ. ಅದೇ ರೀತಿ ನಾವು ಇಲ್ಲಿ ಈ ಭೌತಿಕ ಪ್ರಕೃತಿ ಇದೆಯಲ್ಲ, ಈ ಒಂದು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳೇನಿದೆಯೋ ಅದೆಲ್ಲ ಭೌತಿಕ ಪ್ರಕೃತಿನೇ ಮಾಡ್ತಾ ಇರೋದು ಅಂತ ನಾವು ತಿಳ್ಕೊಳ್ಳೋದು ಈ ಆಡಿನ ಕತ್ತಿನ ಮೇಲಿನ ಮೊಲೆಯ ತೊಟ್ಟುಗಳು ಅನ್ನುವಂತಹ ತರ್ಕವನ್ನ ಮಾಡಿದಾಗೆ. ಅಂದ್ರೆ ಅದ್ರ ಮೇಲೆ ಬಂದಿರುವಂತ ಒಂದು ಗಡ್ಡೆ ಅದು ಮೊಲೆ ತರಾನೇ ಕಾಣಿಸುತ್ತೆ, ಆದ್ರ ಮೊಲೆ ಅಲ್ಲ. ಆದ್ರೆ ಅದನ್ನ ಮೊಲೆನೇ ಅಂತ ನಾವು ತರ್ಕ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರ ಚೈತನ್ಯ ಚರಿತಾಮೃತವು ಅಜಾಗಲಸ್ತನ ನ್ಯಾಯವೆಂಬ ಈ ತರ್ಕವನ್ನು ಹೀಗೆ ವಿವರಿಸುತ್ತದೆ. ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರವರು ವಿವರಿಸಿರುವಂತೆ ಭೌತಿಕ ಕಾರಣದಂತೆ ಭೌತಿಕ ಪ್ರಕೃತಿಯನ್ನು ಪ್ರಧಾನವೆಂದು ತಿಳಿಯಲಾಗಿದೆ ಮತ್ತು ಪರಿಣಾಮಕಾರಿ ಕಾರಣವನ್ನು ಮಾಯೆ ಎಂದು ತಿಳಿಯಲಾಗಿದೆ. ಆದರೆ ಅದು ಜಡವಸ್ತುವಾದುದರಿಂದ ಅದು ಸೃಷ್ಟಿಯ ದೂರ ಕಾರಣವೂ ಅಲ್ಲ. ಕವಿರಾಜ ಗೋಸ್ವಾಮಿಯವರು ಹೀಗೆ ಹೇಳುತ್ತಾರೆ. ಅಂದ್ರೆ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ, ಪ್ರಕೃತಿನೇ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು.
ಆದ್ರೆ ಅಲ್ಲ. ಅದರ ಹಿಂದೆ ಭಗವಂತ ಇದ್ದಾನೆ. ಹೇಗೆ ತಾಯಿನೇ ಮಗುನ ಹಡಿತಾ ಇದ್ರು ಕೂಡ ಅದರ ಹಿಂದೆ ತಂದೆ ಇದ್ದಾನೆ ಕಾರಣಕರ್ತ ಅನ್ನೋದು ನಮಗ್ ಗೊತ್ತಿರುತ್ತಲ್ವಾ? ಯಾರ ಅನುಭವ ಪಟ್ಟಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗೆ ಇದರ ತರ್ಕವನ್ನ ಆಡಿನ ಕತ್ತಿನ ಮೇಲೆ ಇರುವಂತ ಮೊಲೆಗೆ ಹೋಲ್ಸಿದ್ದಾರೆ. ಅದು ಮೊಲೆನೇ, ಅದರಿಂದ ಹಾಲು ಬರುತ್ತೆ ಅಂತಂದ್ರೆ ಅದನ್ನು ಮುಟ್ಟಾಳ್ತನ ಅಂತ ಹೇಳ್ತೀವಿ. ಆದ್ರೂ ಕೂಡ ಅವರು ಅದ್ರ ಬಗ್ಗೆ ತರ್ಕ ಮಾಡ್ತಾರಲ್ಲ, ಅದು ಸರಿಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದರ ಬಗ್ಗೆ ಗೋಸ್ವಾಮಿಗಳು ಕೂಡ ವಿವರಣೆ ಮಾಡಿ ಹೇಳಿದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.